ಎಲ್ಲ ಆತ್ಮೀಯ ವೀಕ್ಷಕರೇ, ನಮ್ಮ ಸೋದಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಬಹಳ ಮುಖ್ಯವಾದಂತಹ ವಿಚಾರವನ್ನು ನಿಮಗೆ ತಿಳಿಸಬೇಕು ಅಂತ ಬಂದಿದ್ದೇವೆ. ನಮ್ಮ ಸೋದಾ ಚಾನಲ್ನಲ್ಲಿ ಅನೇಕ ವಿಷಯಗಳನ್ನು ಸೋದಾ ಮಾಡಿ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಅದನ್ನು ನೀವು ವೀಕ್ಷಣೆ ಮಾಡಿ ಭಾಳ ಖುಷಿಪಟ್ಟಿದ್ದೀರಿ, ಸಂತೋಷಪಟ್ಟಿದ್ದೀರಿ. ಹಾಗೆ ಇವತ್ತು ಎಲ್ರಿಗೂ ಬಹಳ ಮುಖ್ಯವಾಗಿ ಇವತ್ತಿನ ದಿನಮಾನಗಳಲ್ಲಿ ಬೇಕಾದಂಥ ಪೊಲೀಸ್ಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಇದರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀವಿ. ದಯಮಾಡಿ ಈ ಎಲ್ಲ ಮಾಹಿತಿಗಳನ್ನು ತಾವು ಪಡ್ಕೊಂಡು ತಮ್ಮ ಸ್ನೇಹಿತರಿಗೆ ಮೆಸೇಜನ್ನು ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯರೇ, FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಪ್ರಥಮ ಮಾಹಿತಿ ವರದಿ. ಇದು ಕಾಗ್ನಿಸಬಲ್ ಅಫೆನ್ಸ್ಗೆ ಸಂಬಂಧಪಟ್ಟಂಥದ್ದು, ಸಂಜ್ಞೆಯ ಅಪರಾಧ ಅಂತ ಹೇಳ್ತೀವಿ. ಪೊಲೀಸರಿಗೆ ಮೊದಲು ಬಾರಿ ದೊರೆಯುವ ಅಧಿಕೃತ ಮಾಹಿತಿಯನ್ನು ದಾಖಲಿಸುವ ಒಂದು ಕ್ರಿಯೆಗೆ FIR ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಕೊಲೆ ಪ್ರಕರಣಗಳು ನಡೆದಾಗ, ದರೋಡೆಗಳು ನಡೆದಾಗ, ಅತ್ಯಾಚಾರ, ಅಪಹರಣ, ದೊಡ್ಡ ಪ್ರಮಾಣದ ಕಳ್ಳತನ ಇತ್ಯಾದಿ ಸಂದರ್ಭದಲ್ಲಿ ಈ ಪ್ರಥಮ ಮಾಹಿತಿಯನ್ನು ಪಡೆದು ಪ್ರಥಮ ವರದಿಯನ್ನು ತಯಾರು ಮಾಡುವಂತಹ ಪ್ರಕ್ರಿಯೆಯಾಗಿರ್ತದೆ. FIR ದಾಖಲಿಸುವ ಉದ್ದೇಶ ಏನಂತಂದರೆ, ಅಪರಾಧದ ಬಗ್ಗೆ ಅಧಿಕೃತ ದಾಖಲೆಯನ್ನು ಸೃಷ್ಟಿಸುವುದು, ತನಿಖೆಯನ್ನು ಆರಂಭಿಸಲು ಕಾನೂನುಬದ್ಧ ಆಧಾರ ಒದಗಿಸುವುದು, ಅಪರಾಧಿಯನ್ನು ಪತ್ತೆ ಹಚ್ಚಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಪ್ರಕ್ರಿಯೆಗೆ FIR ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದೂರುದಾರರ ಹೆಸರು ಮತ್ತು ವಿಳಾಸವನ್ನು ಅದರಲ್ಲಿ ನಮೂದಿಸ್ತಕ್ಕಂಥದ್ದು, ಘಟನೆ ನಡೆದ ದಿನಾಂಕ, ಸಮಯ, ಘಟನೆ ನಡೆದ ಸ್ಥಳ, ಅಪರಾಧದ ಸಂಪೂರ್ಣ ವಿವರ, ಆರೋಪಿಗಳ ವಿವರ, ಅವರು ತಿಳಿದಿದ್ದರೆ ಅವರ ಮಾಹಿತಿ ಮತ್ತು ಅವರ ನಿಖರವಾಗಿ ಇಂಥ ಆರೋಪಿಗಳು ಈ ಪ್ರಕರಣವನ್ನು ಮಾಡಿದ್ದಾರೆ ಅಂದರೆ ಅವರ ವಿವರ ತಿಳಿಯದಿದ್ದರೂ ಸಹ ಈ FIRನ್ನು ನಮೂದಿಸ್ಬೋದು. ಸಾಕ್ಷಿದಾರರ ವಿವರ ಲಭ್ಯವಿದ್ದಲ್ಲಿ, ಇಲ್ಲ ಅಂದರೆ ಮುಂದಿನ ದಿನ FIR ಆದ ನಂತರ ಸಾಕ್ಷಿಗಳನ್ನು ಕಲೆ ಹಾಕಿ ಈ FIRಗೆ ಸೇರಿಸುವಂಥ ಕ್ರಿಯೆ, ಹಾಗೂ ಯಾರು ದೂರುದಾರರಿರ್ತಾರೆ ಆ ದೂರುದಾರರ ಸಹಿಯನ್ನು ಪಡೆಯತಕ್ಕದ್ದು. ಸಂತ್ರಸ್ತ ವ್ಯಕ್ತಿ ಕುಟುಂಬದ ಸದಸ್ಯರು, ಘಟನೆಯನ್ನು ಕಂಡ ಸಾಕ್ಷಿದಾರರು, ಯಾವುದೇ ಸಾರ್ವಜನಿಕ ವ್ಯಕ್ತಿ ಅಪರಾಧದ ಬಗ್ಗೆ ಮಾಹಿತಿ ಇದ್ದರೆ FIRನ್ನು ದಾಖಲಿಸಬಹುದು. ಈ FIRನ್ನು ದಾಖಲಿಸಬೇಕಾದ್ರೆ ಸಾರ್ವಜನಿಕರು ಯಾವ ರೀತಿಯಾದಂಥ ವಿಧಾನವನ್ನು ಅನುಸರಿಸಬೇಕು ಅಂತಂದರೆ, ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡಿದರೆ FIR ದಾಖಲಿಸ್ತಾರೆ. ಒಂದು ವೇಳೆ ಪೊಲೀಸರು ಅದನ್ನು ಬರವಣಿಗೆಯಲ್ಲಿ ದಾಖಲಿಸ್ತಾರೆ, ನೀವು ಬರವಣಿಗೆಯಲ್ಲೂ ಸಹ ಕೊಡಬಹುದು, ಅಥವಾ ನೀವು ಮೌಖಿಕವಾಗಿ ಹೇಳಿದಾಗ ಪೊಲೀಸರು ಅದನ್ನು ಬರವಣಿಗೆಯ ರೂಪದಲ್ಲಿ ದಾಖಲೆಯನ್ನು ಮಾಡ್ತಾರೆ. ದಾಖಲಿಸಿದ ಮಾಹಿತಿಯನ್ನು ನಿಮಗೆ ಓದಿ ತಿಳಿಸ್ತಾರೆ. ನೀವು ಓದಿ ತಿಳ್ಕೋಬೇಕು. ನೀವು ಪರಿಶೀಲಿಸಿ ಅದು ಸರಿ ಇದ್ದರೆ ಸಹಿ ಮಾಡಬೇಕು, ಸರಿ ಇಲ್ಲದಿದ್ದರೆ ಅದನ್ನು ಮಾರ್ಪಾಡು ಮಾಡುವಂತಹ ವ್ಯವಸ್ಥೆ ಅಲ್ಲೇ ಇರುತ್ತೆ. ಅದನ್ನು ಬದಲಾವಣೆಯನ್ನು ಸಹ ನೀವು ಮಾಡ್ಕೋಬೋದು. FIRನ ಉಚಿತ ಪ್ರತಿಗಳನ್ನು ಪ್ರತಿ ಪೊಲೀಸ್ ಠಾಣೆಯವರು ಯಾವುದೇ ಖರ್ಚು ವೆಚ್ಚ ಇಲ್ಲದೆ ನಿಮಗೆ ಕೊಡಬೇಕು. ಒಂದು ವೇಳೆ FIR ನೀವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತೀರಿ, ಪೊಲೀಸ್ ಠಾಣೆಯಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ, ಅಧಿಕಾರಿಗಳು FIRನ್ನು ದಾಖಲೆ ಮಾಡೋದಿಲ್ಲ, ನಿಮ್ಮ ಪ್ರಕರಣವನ್ನು ನಾವು FIRಗೆ ಅಥವಾ ಪ್ರಥಮ ಮಾಹಿತಿ ವರದಿಯನ್ನು ನಾವು ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ, ನೀವು ಅದಕ್ಕಿಂತ ಮೇಲ್ಪಟ್ಟ ಅಧಿಕಾರಿ, ಉದಾಹರಣೆಗೆ ಒಂದು ಠಾಣೆಗೆ ಹೋಗಿ SHO ಅವರವರ ಹತ್ರ FIR ದಾಖಲೆ ಮಾಡಿ ಅಂತ ಹೇಳ್ತೀರಿ. ಅವ್ರು ಮಾಡಲಿಲ್ಲ ಅಂತಂದಾಗ ಅಲ್ಲಿನ ಹಿರಿಯ ಅಧಿಕಾರಿ ಸಬ್ ಇನ್ಸ್ಪೆಕ್ಟರೋ ಇನ್ಸ್ಪೆಕ್ಟರ್ಗೋ ತಿಳಿಸ್ಬೋದು.
ಅವರು ನಿರಾಕರಿಸಿದಲ್ಲಿ DSP ಅವರ ಹತ್ರ ಹೋಗಿ ತಿಳಿಸ್ಬೋದು ಅಥವಾ ACP ಅವರ ಹತ್ರ ತಿಳಿಸ್ಬೋದು. ಅವರೂ ಸಹ FIR ದಾಖಲೆ ಮಾಡಲಿಕ್ಕೆ ಒಪ್ಪಲಿಲ್ಲ ಅಂತಂದರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಹತ್ರ ಹೋಗಿ ನೀವು ದೂರನ್ನು ದಾಖಲು ಮಾಡ್ಬೋದು. ಇದು ಹಂತ ಹಂತವಾಗಿ ಇಲಾಖೆಯ ವಿವಿಧ ಅಧಿಕಾರದ ವ್ಯಾಪ್ತಿಯನ್ನು ಒಳಗೊಂಡಿರುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಅಧೀಕ್ಷಕರೂ ಸಹ ಅಥವಾ ಮೇಲಧಿಕಾರಿಗಳೂ ಸಹ ಈ FIR ದಾಖಲೆ ಮಾಡಲು ನಿರಾಕರಿಸಿದರೆ ನ್ಯಾಯಾಲಯದ ಮೊರೆ ಹೋಗಬಹುದು. ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ನಿಮ್ಮ FIR ದಾಖಲೆ ಮಾಡ್ತಾಯಿಲ್ಲ ಅಂತ ಹೇಳಿ ನೀವು ಅರ್ಜಿಯನ್ನು ಕೊಡ್ಬೋದು. FIR ಮತ್ತು NCR ಅಂತ ಎರಡಿದೆ. ಈ ಎರಡರ ನಡುವೆ ಸ್ವಲ್ಪ ವ್ಯತ್ಯಾಸ ಇರೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಗಂಭೀರ ಅಪರಾಧಗಳಿಗೆ ಪೊಲೀಸರು ವಾರೆಂಟ್ ಇಲ್ಲದೆ ಬಂಧಿಸಿ ತನಿಖೆ ಆರಂಭಿಸುವಂಥದ್ದು FIR. ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂತ ಹೇಳ್ತೀವಿ. NCR ಅಂತಂದರೆ ನಾನ್ ಕಾಗ್ನಿಸಬಲ್ ರಿಪೋರ್ಟ್. ಸಣ್ಣ ಅಪರಾಧಗಳಿಗೆ ಸಾಮಾನ್ಯವಾಗಿ ನ್ಯಾಯಾಲಯದ ಅನುಮತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಅಂಥ ಅಪರಾಧಗಳಿಗೆ ಸಣ್ಣ ಪುಟ್ಟಗಳು ಕಳ್ಳತನಗಳಾಗಿದ್ದರೆ, ಪಿಕ್ ಪ್ಯಾಕೆಟ್ ಆಗಿದ್ದರೆ, ಈ ಸಣ್ಣ ಅಪರಾಧಗಳಿಗೆ NCR ಮಾಡಲಾಗುತ್ತದೆ. FIR ದಾಖಲು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಪೊಲೀಸರು FIR ಆದ ತಕ್ಷಣ ತನಿಖೆಯನ್ನು ಆರಂಭಿಸ್ತಾರೆ, ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾರೆ, ಸಾಕ್ಷಿದಾರರ ಹೇಳಿಕೆಯನ್ನು ಪಡೆದುಕೊಳ್ತಾರೆ, ಅಗತ್ಯವಿದ್ದರೆ ಆರೋಪಿಯನ್ನು ಬಂಧನವನ್ನು ಸಹ ಮಾಡಬೇಕು. ತನಿಖೆ ಪೂರ್ಣಗೊಂಡ ಬಳಿಕ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಅಂದರೆ ಸಂಪೂರ್ಣ ವರದಿಯ ಸಂಪೂರ್ಣ ಪ್ರಕರಣದ ಮಾಹಿತಿಯನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ರೂಪದಲ್ಲಿ ಸಲ್ಲಿಸ್ತಾರೆ. FIR ಉಚಿತವಾಗಿ ಪಡೆಯುವ ಹಕ್ಕು ಪ್ರತಿ ನಾಗರಿಕರಿಗೂ ಸಹ ಇದೆ. ನಿಮ್ಮ ಹೇಳಿಕೆಯನ್ನು ಠಾಣಾಧಿಕಾರಿ ಸರಿಯಾಗಿ ದಾಖಲಿಸಬೇಕು. ನಿಮ್ಮ ಹೇಳಿಕೆಯನ್ನು ತಿರುಚಿ ಅವರಿಷ್ಟ ಬಂದ ಹಾಗೆ FIR ಮಾಡಲಿಕ್ಕೆ ಅವಕಾಶ ಇಲ್ಲ. ಮಹಿಳೆಯರ ಪ್ರಕರಣಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯಿಂದ ಹೇಳಿಕೆ ದಾಖಲಿಸುವ ವ್ಯವಸ್ಥೆ ಇರುತ್ತದೆ. ಅದು ಪ್ರತಿ ಠಾಣೆಯಲ್ಲಿ ಈಗ ಒಂದು ಮಹಿಳೆಯ ಮೇಲೆ ದೌರ್ಜನ್ಯ ಆಗಿದೆ, ಆ ಲೈಂಗಿಕ ಪ್ರಕರಣ ಇರ್ಬೋದು, ಪೋಕ್ಸೋ ಪ್ರಕರಣಗಳಿರ್ಬೋದು, ಅಥವಾ ಬಹಳ ಗೌಪ್ಯವಾದಂಥ ವಿಚಾರಗಳನ್ನು ತನ್ನಗೆ ಆಗಿರ್ತಕ್ಕಂಥ ನೋವುಗಳನ್ನು ಒಬ್ಬ ಪುರುಷ ಅಧಿಕಾರಿ ಹತ್ರ ಹೇಳ್ಕೊಳಕ್ಕಾಗದಿರೋಂಥ ಸಂದರ್ಭದಲ್ಲಿ FIR ದಾಖಲು ಮಾಡಬೇಕಾದ್ರೆ ಮಹಿಳಾ ಸಿಬ್ಬಂದಿ ಕಡ್ಡಾಯವಾಗಿ ಇರಲೇಬೇಕು. ನಿಮ್ಮ ಯಾವ ಮಾತನಾಡುವ ಭಾಷೆ ಇರುತ್ತೋ ಅದೇ ಭಾಷೆಯಲ್ಲಿ ದೂರನ್ನು ನೀವು ನೀಡಬಹುದು. ನೀವು ಬಯಸುವುದಾದರೆ ಮುಂದಿನ ಸಂಚಿಕೆಗಳಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುವುದು. ಇಲ್ಲಿವರೆಗೆ ತಿಳಿಸಿರುವಂಥ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ನಾವು ಭಾವಿಸಿದ್ದೇವೆ. ಮತ್ತೊಮ್ಮೆ ನಮ್ಮ ಶೋಧ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಮೆಸೇಜನ್ನು ಬೇರೆಯವ್ರಿಗೂ ಫಾರ್ವರ್ಡ್ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ನೀವು ಅವ್ರಿಗೆ ಕೊಟ್ಟಂಗಾಗುತ್ತೆ. ಮುಂದೆ FIR ಏನೇನು ಅಂಶಗಳಿದೆ, ಅದರ ತನಿಖೆ ಯಾವ ರೀತಿ ನಡೆಯುತ್ತೆ, ಆ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಹೋಗೋಣ. ನಮಸ್ಕಾರ.